ಗುಡ್ ನ್ಯೂಸ್. ಚಿನ್ನ ಪ್ರಿಯರಿಗೆ ಭಾರಿ ದೊಡ್ಡ ಗುಡ್ ನ್ಯೂಸ್. ನೀವು ಚಿನ್ನವನ್ನು ಖರೀದಿಸುವ ಪ್ಲಾನ್ ಅಲ್ಲಿ ಇದ್ರೆ ಸ್ವಲ್ಪ ತಡೆಯಿರಿ. ಚಿನ್ನದ ಬೆಲೆಯಲ್ಲಿ ದಿನದಿಂದ ದಿನಕ್ಕೆ ಭಾರಿ ಇಳಿಕೆಯಾಗ್ತಾ ಇದ್ದು, ಈ ದಿನಾಂಕದವರೆಗೂ ಬಂಗಾರ ಖರೀದಿಸುವ ಪ್ಲಾನ್ ಅನ್ನ ಸ್ವಲ್ಪ ಮುಂದೂಡಿ. ಯಾಕೆ ಅಂದ್ರೆ ಇನ್ನು ಪಾತಾಳಕ್ಕೆ ಕುಸಿಯಲಿದೆ ಚಿನ್ನದ ಬೆಲೆ. ಚಿನ್ನ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯ ನಾಗರಿಕರವರೆಗೂ ಕೂಡ ಅಪ್ಪಟ ಬಂಗಾರವನ್ನ ಇಷ್ಟಪಡ್ತಾರೆ. ಮಹಿಳೆಯರಂತೂ ಚಿನ್ನದ ಆಭರಣಗಳು ಅಂದ್ರೆ ಪಂಚಪ್ರಾಣ. ಬಡವರು ಹಾಗೂ ಜನಸಾಮಾನ್ಯರು ಯಾವುದೇ ಸಮಾರಂಭಗಳು ಮಾಡಲು ಕಡ್ಡಾಯವಾಗಿ ಯಾವುದೋ ಕಾರಣಕ್ಕೂ ಕೂಡ ಅಲ್ಪ ಸ್ವಲ್ಪ ಚಿನ್ನ ಅವಶ್ಯಕತೆ ಇದ್ದೇ ಇರುತ್ತೆ. ಭಾರತೀಯ ವಿವಾಹಗಳಲ್ಲಿ ಅಂದ್ರೆ ಮದುವೆಗಳಲ್ಲಿ ಕಡ್ಡಾಯವಾಗಿ ಚಿನ್ನ ಮತ್ತು ಬೆಳ್ಳಿ ಬಳಕೆ ಮಾಡ್ತಾರೆ. ಚಿನ್ನ ಖರೀದಿಸುವವರಿಗೆ ಚಿನ್ನದಂತ ಅವಕಾಶ ಈ ದಿನಾಂಕಗಳವರೆಗೆ ಸ್ವಲ್ಪ ತಡಿರಿ. ಕೆಲವು ದಿನಗಳ ಹಿಂದೆಯಷ್ಟೇ ಗಗನ ಮುಟ್ಟಿದ್ದ ಚಿನ್ನದ ಬೆಲೆಯು ಇದೀಗ ಇಳಿಕೆಯತ್ತ ಮುಖ ಮಾಡಿದ್ದು, ನೀವು ಕೂಡ ಚಿನ್ನವನ್ನ ಖರೀದಿಸುವ ಪ್ಲಾನ್ನಲ್ಲಿ ಇದ್ರೆ ದಿನಾಂಕದವರೆಗೂ ಸ್ವಲ್ಪ ತಡೀರಿ. ಈ ದಿನಾಂಕ ಯಾವಾಗ ಮತ್ತು ಹೇಗೆ ಖರೀದಿಸಬೇಕು ಎನ್ನುವಂತಹ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನೀಡಲಾಗಿದ್ದು, ತಪ್ಪದೆ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೂ ನೀವು ಕೂಡ ಬಂಗಾರ ಚಿನ್ನ ಅಂದ್ರೆ ಇಷ್ಟಪಡುವವರಾಗಿದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಅನ್ನ ಮಾಡಿ. ಬನ್ನಿ, ಇಷ್ಟಕ್ಕೂ ಚಿನ್ನದ ಬೆಲೆ ಯಾವ ದಿನಾಂಕದಂದು ಎಷ್ಟು ಇಳಿಕೆ ಆಗಲಿದೆ ಹಾಗೂ 24 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಲಿದೆ ಅಂತ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇವೆ. ಕೆಲವೇ ದಿನಗಳಲ್ಲಿ ಚಿನ್ನದ ಮಾರುಕಟ್ಟೆಯಲ್ಲಿ ಭಾರಿ ಕುಸಿತ ಸಂಭವಿಸಲಿದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ತಜ್ಞರು ಹೇಳುವಂತೆ ಮುಂದಿನ ವಾರ ಚಿನ್ನದ ಬೆಲೆಯಲ್ಲಿ ಸ್ವಲ್ಪ ಸುಧಾರಣೆ ಕಾಣುವಂತಹ ಸಾಧ್ಯತೆ ಇದೆ ಎಂದು ವರದಿಯಾಗಿದೆ. ಕಾರಣ, ಹೂಡಿಕೆದಾರರು ಅಮೆರಿಕದ ಹಣದುಬ್ಬರ ವರದಿ, ಫೆಡರಲ್ ರಿಸರ್ವ್ ನೀತಿ ಮತ್ತು ಚೀನಾದ ಆರ್ಥಿಕ ದತ್ತಾಂಶಗಳನ್ನು ಗಮನಿಸ್ತಾ ಇರೋ ಈ ಹಿನ್ನೆಲೆ ಈ ಬದಲಾವಣೆಯಾಗುವ ಸಾಧ್ಯತೆ ಇದೆ. ದುರಾದೃಷ್ಟವಶಾತ್ ಒಂದು ವೇಳೆ ಬಡ್ಡಿ ದರಗಳು ಕಡಿಮೆಯಾಗಿ ಡಾಲರ್ ದುರ್ಬಲಗೊಂಡ್ರೆ ಚಿನ್ನದ ಬೆಲೆ ಮತ್ತೆ ಏರಿಕೆ ಹಾದಿ ಹಿಡಿಯಬಹುದು ಎಂದು ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ. ಅಮೆರಿಕ ಮತ್ತು ಚೀನಾದ ಆರ್ಥಿಕ ದತ್ತಾಂಶಗಳು ಹೂಡಿಕೆದಾರರು ಸದ್ಯ ಕಣ್ಣಿಟ್ಟಿದ್ದಾರೆ ಎನ್ನಲಾಗಿದೆ. ಯುಎಸ್ ಹಣದುಬ್ಬರ ಅಂಕಿ ಅಂಶಗಳು, ವ್ಯಾಪಾರ ಸುಂಕಗಳು ಕುರಿತ ಬೆಳವಣಿಗೆಗಳು ಮತ್ತು ಫೆಡರಲ್ ರಿಸರ್ವ್ ಅಧಿಕಾರಿಗಳ ಹೇಳಿಕೆಗಳು ಚಿನ್ನದ ಬೆಲೆ ಭವಿಷ್ಯವನ್ನ ನಿರ್ಧರಿಸಲಿವೆ ಎಂದು ತಜ್ಞರು ವಿವರಿಸಿದ್ದಾರೆ. ಜೆಎಂ ಫೈನಾನ್ಷಿಯಲ್ ಸರ್ವಿಸಸ್ ಲಿಮಿಟೆಡ್ನ ಇಬಿಜಿ ಕಮೋಡಿಟೀಸ್ ಮತ್ತು ಕರೆನ್ಸಿ ರಿಸರ್ಚ್ನ ಉಪಾಧ್ಯಕ್ಷರು ಪ್ರಣವ್ ಮೀರೆ ಅವರ ಪ್ರಕಾರ ಚಿನ್ನದ ಬೆಲೆ ಮುಂದಿನ ದಿನಗಳಲ್ಲಿ ಕುಸಿತ ಕಾಣಬಹುದು ಅಥವಾ ಸೀಮಿತ ವ್ಯಾಪ್ತಿಯಲ್ಲಿ ಇರಬಹುದು ಎಂದು ಹೇಳಿದ್ದಾರೆ. ಯುಎಸ್ ಹಣದುಬ್ಬರ ವರದಿ, ಸುಂಕ ವಿವಾದದ ಕುರಿತು ಸುಪ್ರೀಂ ಕೋರ್ಟ್ ವಿಚಾರಣೆ, ಫೆಡ್ ಅಧಿಕಾರಿಗಳ ಹೇಳಿಕೆ ಮತ್ತು ಚಿನ್ನದ ಆರ್ಥಿಕ ದತ್ತಾಂಶಗಳ ಮೇಲೆ ಹೂಡಿಕೆದಾರರು ಕಣ್ಣಿಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚಿನ್ನದ ಬೆಲೆಯಲ್ಲಿ ಕುಸಿತ ಕಾಣುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಕಳೆದ ವಾರ ಚಿನ್ನದ ಬೆಲೆ ಕೊಂಚ ಇಳಿಕೆ ಕಂಡಿದ್ರು ಸದ್ಯ ಚಿನ್ನದ ಮಾರುಕಟ್ಟೆಯಲ್ಲಿ ಒಂದು ನಿರ್ದಿಷ್ಟ ವ್ಯಾಪ್ತಿಯಲ್ಲಿ ವಹಿವಾಟು ನಡೀತಾ ಇದೆ. ಬಲಿಷ್ಠ ಡಾಲರ್ ಮತ್ತು ದುರ್ಬಲ ಭೌತಿಕ ಬೇಡಿಕೆಯಿಂದಾಗಿ ಅದರ ಏರಿಕೆ ನಿಂತಿದೆ ಎನ್ನಲಾಗಿದೆ. ಆದರೆ ಚಿಲ್ಲರೆ ಖರೀದಿದಾರರು ಹೂಡಿಕೆದಾರರ ಮತ್ತಷ್ಟು ಬೆಲೆ ಇಳಿಕೆ ನಿರೀಕ್ಷೆ ಇಟ್ಟುಕೊಂಡಿರುವ ಹಿನ್ನೆಲೆ ಸದ್ಯಕ್ಕೆ ಖರೀದಿಯಿಂದ ದೂರ ಉಳಿದಿದ್ದಾರೆ. ಯುಎಸ್ ಕಾರ್ಮಿಕ ಮಾರುಕಟ್ಟೆಯಲ್ಲಾದ ಕುಸಿತ, ವರದಿಗಳ ಸುರಕ್ಷಿತ ಹೂಡಿಕೆ ಬೇಡಿಕೆ, ಬಡ್ಡಿ ದರ ಕುಸಿತ ನಿರೀಕ್ಷೆಗಳು ಮತ್ತು ಕೇಂದ್ರ ಬ್ಯಾಂಕ್ನ ಖರೀದಿ ಭವಿಷ್ಯದಲ್ಲಿ ಚಿನ್ನದ ಬೆಲೆಯು ಮೇಲೆ ಪರಿಣಾಮ ಬೀರಬಹುದು ಎಂದು ತಜ್ಞರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಒಂದು ವೇಳೆ ಅಮೆರಿಕದಲ್ಲಿ ಫೆಡ್ ಬಡ್ಡಿ ದರಗಳ ಕಡಿತ ಮುಂದುವರಿದರೆ ಮತ್ತು ಡಾಲರ್ ದುರ್ಬಲಗೊಂಡ್ರೆ ಚಿನ್ನದ ಬೆಲೆ ಮತ್ತೆ ಏರಿಕೆ ಕಾಣಬಹುದು ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ.